ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ SSC GD 2026 ಎಕ್ಸಾಮ್ಸ್ಗೂ ಈಗಾಗಲೇ ಪ್ರಾರಂಭವಾಗಿವೆ. ಆಮೇಲೆ ಎಲ್ಲರ ಮನಸ್ಸಿನೊಳಗೈತಿ ಯಾವ ರೀತಿ ಇರುವಂತಹ ಕ್ವಶನ್ ಪೇಪರ್ ಬರ್ತೈತಿ ನಮಗ, ಆಮೇಲೆ ಯಾವ ರೀತಿ ನಾವು ಅದನ್ನ ಅಟೆಂಡ್ ಮಾಡಬೇಕು ಅಂತೇಳಿ. ಸೊ ಈಗಾಗಲೇ 27/4/2026 3 ಶಿಫ್ಟ್ಗಳ ಎಕ್ಸಾಮ್ಸ್ಗಳು ಮುಗಿದಿವೆ. ಆ ಎಕ್ಸಾಮ್ಸ್ಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣಕತ್ತೇವಿ. ಇದರಲ್ಲಿ ಕೆಲವೊಂದಿಷ್ಟು ಹೊಸದಾಗಿರುವಂತಹ ಟಾಪಿಕ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಸೊ ಆ ಹೊಸದಾಗಿರುವಂತಹ ಟಾಪಿಕ್ಸ್ ಗಳು ಯಾವುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆಮೇಲೆ ಈ ಹೊಸದಾಗಿರುವಂತಹ ಏನ್ ಟಾಪಿಕ್ಸ್ ಗಳು ಇದಾವೆ ಬಹುಶಃ ಇನ್ನೂವರೆಗೂ ಕೂಡ SSC GD ದಲ್ಲಿ ಕೇಳಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಆ ಟಾಪಿಕ್ಸ್ ಗಳನ್ನ ನೀವು ಮಾಡ್ಕೊಂಡು ಮುಂದೆ ಎಕ್ಸಾಮ್ ಯಾರು ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ ಆ ಟಾಪಿಕ್ಸ್ ಗಳನ್ನ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋದ್ರೆ ಸೊ ನಿಮ್ಮ ಸ್ಕೋರ್ ಒಳ್ಳೇದಾಗಿ ಆಗಬಹುದಾಗಿದೆ. ಸೊ ಇವತ್ತು ಏನ್ ಹೊಸದಾಗಿರುವಂತಹ ಟಾಪಿಕ್ಸ್ ಗಳಿದಾವು ಆ ಹೊಸದಾಗಿರುವಂತಹ ಟಾಪಿಕ್ಸ್ ಗಳ ಮೇಲೆ ಯಾವ ವಿಷಯದಲ್ಲಿ ಎಷ್ಟು ಕ್ವಶನ್ಸ್ ಗಳನ್ನ ಯಾವ ಟಾಪಿಕ್ ಮೇಲೆ ಎಷ್ಟು ವಿಷಯ ಪ್ರಶ್ನೆಗಳು ಬರಾಕತ್ತಾವು ಅದನ್ನ ನೋಡೋಣ. ಅದ್ರ ಜೊತೆಗೆ ಪ್ರತಿಯೊಂದು ಸಬ್ಜೆಕ್ಟ್ ದಲ್ಲಿ ಅಂತಂದ್ರೆ GK ದಲ್ಲಿ ಯಾವ ಸಬ್ಜೆಕ್ಟ್ ದಲ್ಲಿ ಎಷ್ಟು ಕ್ವಶನ್ಸ್ ಗಳು ಬರಾಕತ್ತಾವು ಯಾವ ಟಾಪಿಕ್ ಮೇಲೆ, ಆಮೇಲೆ ಅವುಗಳ ರೇಷಿಯೋ ಏನಿದೆ ಆ ಎಲ್ಲವುಗಳನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಾಕತ್ತೀವಿ. ಕಂಪ್ಲೀಟ್ ಆಗಿರುವಂತಹ ವಿಡಿಯೋವನ್ನ ನೋಡ್ರಿ. ಅದ್ರ ಜೊತೆಗೆ ಈ ಒಂದು SSC GD ಎಕ್ಸಾಮ್ ಅನಲೈಸಿಸ್ ಕ್ವಶನ್ಸ್ ಗಳು ಯಾವ ರೀತಿ ಬರಾಕತ್ತಾವ ಅದನ್ನು ಕೂಡ ನಾವು ವಿಡಿಯೋ ಡೈಲಿ ಮಾಡಾಕತ್ತೇವಿ. ಈಗಾಗಲೇ 1ನೇ ಶಿಫ್ಟ್ ಮಾಡೇವಿ. ಸೊ ಆ ವಿಡಿಯೋವನ್ನ ನೋಡ್ರಿ. 2ನೇ ಶಿಫ್ಟ್ ಮತ್ತು 3ನೇ ಶಿಫ್ಟ್ ಕೂಡ ವಿಡಿಯೋ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ ದಲ್ಲಿ ನಿಮ್ಗ ಸಿಗ್ತಾ ಇದೆ. ಸೊ ಇದೇ ರೀತಿ ಎಷ್ಟು ಶಿಫ್ಟ್ ಗಳಾಗ್ತಾವ ಅಷ್ಟೆಲ್ಲಾ ಶಿಫ್ಟ್ ನಿಮ್ಗೆ ಅನಲೈಸಿಸ್ ಗಳನ್ನ ಕೊಡಾಕತ್ತೇವಿ. ಅದ್ರ ಸಲುವಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ಬೆಲ್ ಐಕಾನ್ ಅನ್ನು ಸಹ ಕ್ಲಿಕ್ ಮಾಡ್ರಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಇರುವಂತದ್ದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೊಟ್ಟ ಮೊದಲನೇದಾಗಿ ರೀಸನಿಂಗ್ ದಲ್ಲಿ ನೋಡ್ರಿ ಬಹಳಷ್ಟು ವಿದ್ಯಾರ್ಥಿಗಳು 18, 19 ಸ್ಕೋರ್ ಮಾಡಿ ಬರ್ತಿದ್ರು 20 ಕ್ವಶನ್ಸ್ ಗಳಲ್ಲಿ. ಬಟ್ ಇದರಲ್ಲಿನ ಏನ್ ಮಾಡ್ಯಾರು ಅಂತಂದ್ರ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಯಾರ. ಆಮೇಲೆ ಹೊಸದಾಗಿರುವಂತಹ ಟಾಪಿಕ್ ಅನ್ನ ಸೇರ್ಸ್ಯಾರ. ಬಟ್ ನಮ್ಮಲ್ಲಿ ಏನ್ ನಾವು ಕೋರ್ಸ್ ಅನ್ನ ಕೊಟ್ಟಿದ್ವಿ SSC GD ಗೆ ಅದರಲ್ಲಿ ಈ ಟಾಪಿಕ್ ಏನೈತಲ್ಲ ಅದು ಟಾಪಿಕ್ ಅನ್ನ ನಾವು ನಿಮ್ಗ ಹೇಳೇವಿ. ಸೊ ಯಾರು ಆ ಟಾಪಿಕ್ ಅನ್ನ ನೋಡಿರ್ತೀರಿ ಅವರು ಕರೆಕ್ಟ್ ಆಗಿರುವಂತಹ ಆನ್ಸರ್ ಅನ್ನ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಹೊಸದಾಗಿರುವಂತಹ ಟಾಪಿಕ್ ಗಳು ಆರಾಮಾಗಿ ನೀವು ಅದನ್ನ ಕ್ಲಿಕ್ ಮಾಡಿ ಬರ್ತೀರಿ. ಹೌದಾ, ಹೊಸದಾಗಿರುವ ಟಾಪಿಕ್ ಅದು ಆಕ್ಚುಲಿ ಸಿಲೆಬಸ್ ದಲ್ಲಿ ಇದ್ದಿಲ್ಲ. ಬಟ್ ಅದನ್ನು ಕೂಡ ನಾವು ನಿಮ್ಗೆ ಹೇಳ್ಕೊಟ್ಟಿದ್ವಿ ನಮ್ಮ ಕೋರ್ಸ್ ದಲ್ಲಿ. ಓಕೆನಾ. ಸೊ ಇದ್ರಲ್ಲಿ ನೋಡ್ರಿ ಕೋಡಿಂಗ್ ಮತ್ತು ಡಿಕೋಡಿಂಗ್ ದಿಂದ 2 ಕ್ವಶನ್ಸ್ ಗಳು ಬರಾಕತ್ತಾವು. ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಕ್ವಶನ್ ಬರಾಕತ್ತಾವು ಅದನ್ನ ನೋಡ್ಕೊಳ್ರಿ. ಡೈರೆಕ್ಷನ್ ದಲ್ಲಿ 1 ಕ್ವಶನ್ ಬರಾಕತೈತಿ. ಸೀರೀಸ್ ದಲ್ಲಿ 2 ಕ್ವಶನ್ಸ್ ಗಳು. ಇನ್ಇಕ್ವಾಲಿಟಿ ಏನೈತ್ಲಾ ಇದು ಒಂದು ಹೊಸದಾಗಿರುವಂತಹ ಟಾಪಿಕ್ ಇದೆ. ಇದರಿಂದ 3 ರಿಂದ 4 ಕ್ವಶನ್ಸ್ ಗಳು ಬರಾಕತ್ತಾವ. ನಮ್ಮ ಕೋರ್ಸ್ ತೆಗೆದುಕೊಂಡಿರುವಂತವ್ರು ಯಾರಾದರೂ ಈ ಒಂದು ವಿಡಿಯೋವನ್ನು ನೋಡಾಕತ್ತಿದ್ರ ಅಂತಂದ್ರ ಇನ್ಇಕ್ವಾಲಿಟಿ ಅನ್ನುವಂತಹ ಟಾಪಿಕ್ ಅನ್ನು ನಾವು ನಿಮ್ಗೆ ತಿಳಿಸ್ಕೊಟ್ಟೇವಿ ಯಾವ ರೀತಿ ಅವುಗಳನ್ನ ಸಾಲ್ವ್ ಮಾಡ್ಬೇಕಂತೇಳಿ. ಸೊ ಯಾರಾದ್ರೂ ನೋಡಕತ್ತಿದ್ರ ಅಂತಂದ್ರ ನಮ್ಮ ಕೋರ್ಸ್ ತಗೊಂಡಿರುವಂತವ್ರು ಕಮೆಂಟ್ ಅನ್ನ ಮಾಡ್ರಿ. ಹೌದ್ರಿ ಸರ್ ಆ ಟಾಪಿಕ್ ಅನ್ನ ನಾವು ಓದ್ಕೊಂಡಿವಿ ಅಂತ ಹೇಳಿ ಕಮೆಂಟ್ ಮಾಡ್ರಿ. 3 ರಿಂದ 4 ಕ್ವಶನ್ಸ್ ಇದಾವ ನೋಡ್ರಿ. 3 ರಿಂದ 4 ಕ್ವಶನ್ಸ್ ಅಂತಂದ್ರ ಎಷ್ಟಾತ್ರಿ 4 ಆಡ್ಲಿ 8 ಮಾರ್ಕ್ಸ್ ಗಳು ಆದ್ವು. 8 ಮಾರ್ಕ್ಸ್ ಗಳು ಇಲ್ಲೇ ಹೋಗ್ಬಿಡ್ತಾವ ಯಾರು ಇನ್ಇಕ್ವಾಲಿಟಿ ಓದಿರಂಗಿಲ್ಲ ಅವ್ರದ್ದು. ಆಮೇಲೆ ಫಿಗರ್ ಕಂಪ್ಲೀಷನ್ ದಿಂದ 1 ಕ್ವಶನ್ ಬರತೈತಿ. ಫಿಗರ್ ಸೀರೀಸ್ ದಿಂದ 1 ಕ್ವಶನ್. ಸ್ಲಾಗಿಸಮ್ ದಿಂದ 2 ರಿಂದ 3 ಕ್ವಶನ್ಸ್ ಇವಂತೂ ಮಾಮೂಲಿ ಬಂದೇ ಬರ್ತವೆ. ಆಮೇಲೆ ಕ್ಯಾಲೆಂಡರ್ ದಿಂದ 2, ಆಮೇಲೆ ನೆಕ್ಸ್ಟ್ ಅನಾಲಜಿ ದಿಂದ 1 ಬರ್ತಾ ಇದೆ. ಆಮೇಲೆ ಮಿಸ್ಸಿಂಗ್ ನಂಬರ್ ದಿಂದ 2 ಕ್ವಶನ್ಸ್ ಗಳು. ಈ ರೀತಿ ಕ್ವಶನ್ಸ್ ಗಳು ಉಳಿದಿರುವಂತ ಎಲ್ಲಾ ಟಾಪಿಕ್ ಗಳು ಕರೆಕ್ಟ್ ಇದಾವ. ಬಟ್ ಇದ್ರೊಳಗೆ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಒಂದು ಹೊಸದಾಗಿರುವಂತಹ ಟಾಪಿಕ್ ಅನ್ನ ಏನ್ ಮಾಡ್ಯಾರು ಸೇರ್ಸಾರ. ಇದು ರೀಸನಿಂಗ್ ದಲ್ಲಿ ಬದಲಾವಣೆ ಆಗೈತಿ. ಯಾವ್ದು ಈಸಿ ಸಬ್ಜೆಕ್ಟ್ ಸ್ಕೋರ್ ಮಾಡಾಕತ್ತಿದ್ರಲ್ಲ ಹುಡುಗರು ಸೊ ಅಂತಹ ಒಂದು ಸಬ್ಜೆಕ್ಟ್ ದೊಳಗನ ಹೊಸದಾಗಿರುವಂತಹ ಟಾಪಿಕ್ಸ್ ಗಳನ್ನ ಸೇರ್ಸ್ಯಾರ. ಇನ್ನ ನಾಳೆ ಏನಾಗ್ತೈತಿ ಹೇಳಾಕ್ ಬರಂಗಿಲ್ಲ. ನಾಳೆ 2ನೇ ದಿವಸದ ಏನು 3 ಶಿಫ್ಟ್ ಬರ್ತಾವ ಅದ್ರೊಳಗ ನೋಡಿದ ಮೇಲೆ ಕನ್ಫರ್ಮ್ ಆಗುತ್ತೆ ಇವ ಪ್ಯಾಟರ್ನ್ ಮೇಲೆ ಬರ್ತಾವೋ ಇವ ಟಾಪಿಕ್ಸ್ ಮೇಲೆ ಬರ್ತಾವೋ ಮತ್ತೇನಾದ್ರೂ ಬೇರೆ ಟಾಪಿಕ್ಸ್ ಗಳನ್ನ ಸೇರಿಸ್ತಾರಂತೆ. ನಾಳೆ ನೋಡೋಣ ಅದನ್ನ. ಆಮೇಲೆ ಮ್ಯಾಥ್ಸ್ ದಲ್ಲಿ ಏನೋ ಬಹಳಷ್ಟು ಚೇಂಜಸ್ ಆಗೇ ಇಲ್ಲ. ಏನ್ ಇದ್ದು ಸೇಮ್ ಇದಾವ ನೋಡ್ರಿ. ಸಿಂಪ್ಲಿಫಿಕೇಶನ್ ದಿಂದ 3 ಕ್ವಶನ್ಸ್. ಪ್ರಾಫಿಟ್ ಅಂಡ್ ಲಾಸ್ ದಿಂದ 1. ಟೈಮ್ ಅಂಡ್ ವರ್ಕ್ ದಿಂದ 2 ಇದೆ. ಆಮೇಲೆ ಬೋಟ್ ಅಂಡ್ ಸ್ಟ್ರೀಮ್ ದಿಂದ 3 ಕ್ವಶನ್ಸ್ ಬರತಾವ್. ಆಮೇಲೆ ಲಸಾ ಮಸಾ ದಿಂದ 3 ಕ್ವಶನ್ಸ್. ರೇಷಿಯೋ ದಿಂದ 1 ಕ್ವಶನ್ ಇದೆ. ಕ್ಯೂಬ್ ಮತ್ತು ಕ್ಯೂಬಾಯ್ಡ್ ದಿಂದ 1. 2D 3D ಅಂತ ಏನ್ ಹೇಳ್ತೇವೆ ಅದರಿಂದ 1 ಕ್ವಶನ್ ಇದೆ. ಇದು ಒಂದ್ ಸ್ವಲ್ಪ ಏನಿದೆ ಅಂತಂದ್ರ ಒಂದ್ ಸ್ವಲ್ಪ ಹಾರ್ಡ್ ಲೆವೆಲ್ ಒಳಗ ಏನ್ ಮಾಡಾಕತ್ತಾರು ಕೇಳಾಕತ್ತಾರು ಕ್ಯೂಬ್ ಅಂಡ್ ಕ್ಯೂಬಾಯ್ಡ್ ಒಳಗ. ಆಮೇಲೆ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ದಿಂದ 2 ಕ್ವಶನ್ಸ್ ಗಳು ಬರಾಕತ್ತಾವ. ಪರ್ಸೆಂಟೇಜ್ ದಿಂದ 1 ಬರ್ತಾ ಇದೆ. ಆಮೇಲೆ ಬೇರೆ ಟಾಪಿಕ್ಸ್ ದಿಂದ ಒಂದು 3 ಕ್ವಶನ್ಸ್ ಗಳು ಈ ರೀತಿ ಬರ್ತಾ ಇದಾವು. ಬಟ್ ಇಷ್ಟು ಟಾಪಿಕ್ಸ್ ಗಳನ್ನ ನೀವು ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಏನ್ ಮಾಡಬಹುದು ನೀವು
ಒಂದು 15ರವರೆಗೆ ಮಾಡ್ಬೋದು. ನೋಡ್ರಿ ಇವತ್ತಿನ ಏನು ಶಿಫ್ಟ್ ಗಳಿದಾವು, ಮ್ಯಾಥ್ಸ್ ದಲ್ಲಿ ಒಂದು 15ರವರೆಗೆ ಆರಾಮಾಗಿ ಮಾಡಬಹುದು. ರೀಸನಿಂಗ್ ದಲ್ಲಿ ಇವು 4 ಕ್ವಶನ್ಸ್ ಗಳು ಎಕ್ಸ್ಟ್ರಾ ಅಂತಂದ್ರೆ ಹೊಸದಾಗಿರೋದರಿಂದ ಇದರಲ್ಲಿ ನೀವು ಒಂದು 16 ಇಲ್ಲಿವರೆಗೆ ಮಾಡ್ಬೋದು. 16 17ರವರೆಗೆ ಏನ್ ಮಾಡಬಹುದು, ಕ್ವಶನ್ಸ್ ಗಳನ್ನ ಸರಿ ಮಾಡಬಹುದು. ಈಗ ಇಲ್ಲಿ ಇಂಗ್ಲಿಷ್ ದಲ್ಲಿ ನೋಡೋದಾದ್ರೆ ನೋಡ್ರಿ, ಇಂಗ್ಲಿಷ್ ದಲ್ಲಿನೂ ಕೂಡ ಹೊಸದಾಗಿರುವಂತಹ ಟಾಪಿಕ್ಸ್ ಗಳು ಸೇರ್ಸಾವ. ಈ ಹೊಸದಾಗಿರುವಂತಹ ಟಾಪಿಕ್ ಏನ್ ಸೇರ್ಸಾರಲ್ಲ ಅದು ಕೂಡ ನಾವು ನಮ್ ಕ್ಲಾಸ್ ನಲ್ಲಿ ಬಹಳ ಒಳ್ಳೆ ರೀತಿಯಿಂದ ತಿಳಿಸ್ಕೊಟ್ಟೇವಿ. ನೀವು ಕ್ಲಾಸಸ್ ಗಳನ್ನ ಒಳ್ಳೆ ರೀತಿಯಿಂದ ನೋಡಿದ್ರ ಅಂತಂದ್ರ ನೀವು ಕರೆಕ್ಟ್ ಆಗಿ ಬಿಡಿಸಿ ಬರ್ತೀರಿ. ಸೊ ಇಲ್ಲಿ ನೋಡ್ರಿ, ಇಂಗ್ಲಿಷ್ ದಲ್ಲಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇರುವಂತದ್ದು 3ರಿಂದ 4 ಕ್ವಶನ್ಸ್ ಗಳು ಅದರಿಂದನೇ ಬರಾಕತ್ತಾವು. ಇದಾವ ಹೊಸದಾಗಿರುವಂತಹ ಟಾಪಿಕ್ ಇದೆ ಇಂಗ್ಲಿಷ್ ದಲ್ಲಿ. ಇದ್ರ ಜೊತೆಗೆ ಇಡಿಯಂ ಫ್ರೇಸಸ್ ಬಹಳ ಟಫ್ ಲೆವೆಲ್ ಬರತೈತಿ, ಬರತೈತಿ ಬಟ್ ಟಫ್ ಇದೆ. ಆಂಟೋನಿಮ್ ಒಂದಿದೆ, ಆಮೇಲೆ ಸಿನಾನಿಮ್ 3 ಇದಾವು. ವಿರುದ್ಧಾರ್ಥಕ ಪದ 1 ಕೇಳಾಕತ್ತಾರು, ಆಮೇಲೆ ಸಮಾನಾರ್ಥಕ ಪದ 3 ಇದಾವು. ಪ್ಯಾಸೇಜ್ ಬರಾಕತೈತಿ, ಇಲ್ಲಿ ಪ್ಯಾಸೇಜ್ ಕೊಟ್ಟು ಆನ್ಸರ್ ಗಳನ್ನ ಹೇಳೋದು. ಕ್ಲೋಸ್ ಟೆಸ್ಟ್ ಆ ರೀತಿ ಇಲ್ಲ, ಪ್ಯಾಸೇಜ್ ಬರಾಕತೈತಿ. ಆ ಪ್ಯಾಸೇಜ್ ಅನ್ನ ನೋಡಿ ನೀವ್ ಏನ್ ಮಾಡ್ಬೇಕು, 5 ಆನ್ಸರ್ಸ್ ಗಳನ್ನ ಮಾಡ್ಬೇಕಾಗ್ತೈತಿ. ಆಮೇಲೆ ಎರರ್ ಫೈಂಡಿಂಗ್ ಒಳಗೆ 2 ಕ್ವಶನ್ಸ್ ಗಳು, ಆಮೇಲೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ದಿಂದ 1, ಆಮೇಲೆ ಬೇರೆ ಒಂದು ಟಾಪಿಕ್ ದಿಂದ ಒಂದು 3 ಕ್ವಶನ್ಸ್ ಗಳು ಈ ರೀತಿ ಬರಾಕತ್ತಾವ. ಟೋಟಲ್ ಈ ರೀತಿ ಇಂಗ್ಲಿಷ್ ಒಳಗೆ ಇದಾವ. ಮೇನ್ ಡಿಫರೆನ್ಸ್, ಮೇನ್ ಚೇಂಜಸ್ ಏನಾಗೈತಿ ಅಂತಂದ್ರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಕೊಟ್ಟಾನು. ಇನ್ನು ಮುಂದಿನ ಶಿಫ್ಟ್ ಗಳಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಕೊಡ್ತಾನು ಇಲ್ಲೋ ನೋಡೋಣ. ಇನ್ನು ಇದಟ್ ಪ್ಯಾಟರ್ನ್ ಒಳಗೆ ಮುಂದುವರಿತೈತಿ, ನೋಡೋಣ. ನೋಡೋಣ. ಹಿಂದಿದಲ್ಲಿಯೂ ಕೂಡ ಬಹಳಷ್ಟು ಜನ ಸ್ಕೋರ್ ಮಾಡಾಕತ್ತಿದ್ರು, ಬಹಳಷ್ಟು ಜನ ಹಿಂದಿ ಅಂತೇಳಿ ಬಹಳಷ್ಟು ಜನ ಹಿಂದಿ ತೊಗೊಳಕತ್ತಿದ್ರು. ಬಟ್ ನನಗ ಅನ್ಸಾಕತೈತಿ ಹಿಂದಿಗಿಂತ ಈಸಿ ಈ ಸಲ ಇಂಗ್ಲಿಷ್ ಅನ್ನ ಆಗ್ತೈತಿ. ಹಿಂದಿಗಿಂತ ಈಸಿ ಯಾವ್ದಾಗ್ತೈತಿ, ಇಂಗ್ಲಿಷ್ ಅನ್ನ ಆಗ್ತೈತಿ. ಸೊ ಹಿಂದಿಯಲ್ಲಿ ಏಕ್ ಶಬ್ದ ಏನಿದೆ ಅಲ್ಲ, ಅಂದ್ರೆ ಒಂದು ಸೆಂಟೆನ್ಸ್ ಇರ್ತೈತಿ, ಅದಕ್ಕೆ ಒಂದು ಶಬ್ದವನ್ನು ಕೊಡೋದು, 1ರಿಂದ 2 ಕ್ವಶನ್. ವಾಕ್ಯ ಶುದ್ಧಿ ಮಾಡೋದು 2ರಿಂದ 3 ಕ್ವಶನ್. ವರ್ತನಿದಿಂದ 1ರಿಂದ 2 ಕ್ವಶನ್. ಪತ್ರಾಚಾರದಿಂದ 2 ಕ್ವಶನ್ಸ್ ಗಳು. ಇದು ನ್ಯೂ ಒಂದು ಟಾಪಿಕ್ ಆಗಿದೆ. ಇದರಲ್ಲಿ ಕೂಡ 2 ಕ್ವಶನ್ಸ್ ಗಳು ಹೋದು. ಗದ್ಯಾಂಶ ಕೊಡಾಕತ್ತಾರ, ಇಲ್ಲಿ 5 ಕ್ವಶನ್ ಗಳು ಇರ್ತಾವು. ಸಂಜ್ಞಾದಿಂದ 1 ಕ್ವಶನ್. ಶಬ್ದಾವಳಿದಿಂದ 3ರಿಂದ 4 ಕ್ವಶನ್. ಇದು ಕೂಡ ಒಂದು ಹೊಸದಾಗಿರುವಂತಹ ಟಾಪಿಕ್. ಶಬ್ದಾವಳಿ ಅಂತಂದ್ರೆ ಏನಿರ್ತೈತಿ ಹೇಳ್ರಿ, ಒಂದು ಶಬ್ದ ಇರ್ತೈತಿ ಹಿಂದಿ ಒಳಗ, ಅದನ್ನ ಇಂಗ್ಲಿಷ್ ದೊಳಗೆ ಏನ್ ಆಗ್ತೈತಿ ಅದ್ರದ ಮೀನಿಂಗ್, ಅಥವಾ ಇಂಗ್ಲಿಷ್ ದಲ್ಲಿ ಒಂದು ಶಬ್ದ ಇರ್ತೈತಿ ಅದನ್ನ ಹಿಂದಿ ಒಳಗ್ ಮೀನಿಂಗ್ ಏನ್ ಆಗ್ತೈತಿ, ಈ ರೀತಿ ಕೇಳಾಕತ್ತಾರ. 3ರಿಂದ 4 ಕ್ವಶನ್ಸ್. ಗೊತ್ತಿತ್ತು ಓಕೆ, ಗೊತ್ತಿರ್ಲಿಲ್ಲ ಅಂತಂದ್ರ ಇವು ಕೂಡ ಹೋಗ್ತಾವ. ಅಂದ್ರೆ ಇಲ್ಲಿ ಒಂದು 4, ಈ 2 ಅಂದ್ರೆ 6 ಮಾರ್ಕ್ಸ್ ಇದ್ರೊಳಗ ಹೊಂಟಾವು. ಇದ್ರೊಳಗ ಒಂದು 6 ಮಾರ್ಕ್ಸ್. ರೀಸನಿಂಗ್ ದಲ್ಲಿ ಎಷ್ಟು ಮಾರ್ಕ್ಸ್ ಹೊಂಟಾವು ನೋಡ್ರಿ, ಇದ್ರಲ್ಲಿ 6 ಮಾರ್ಕ್ಸ್. ಇಂಗ್ಲಿಷ್ ನೀವು ತಗೊಂಡಿದ್ರಿ ಅಂತಂದ್ರ ಯಾವ್ದಾರ ಒಂದ್ ತಗೊಂಡಿರ್ತೀವಿ. ಇದ್ರೊಳಗ ಒಂದ್ 6, ಇದ್ರೊಳಗ ಒಂದ್ 4, ಯಾವ್ದಾರ ಒಂದ್ ತಗೋರಿದ್ 6 ಅಂತ ಹೇಳಿ ತಗೊಳ್ರಿ. ಆಮೇಲೆ ರೀಸನಿಂಗ್ ದೊಳಗೆ ಎಷ್ಟು ಹೊಂಟಾವ್, ಇಲ್ಲಿ ನೀವು 3ರಿಂದ 4 ಕ್ವಶನ್ಸ್ ಗಳು ಹೊಂಟಾವ್. ಅಂದ್ರೆ ಇಲ್ಲಿ 10 ಕ್ವಶನ್ಸ್ ಗಳು ಹೊಸದಾಗಿ ನಿಮ್ಗೆ ನೋಡಕ್ ಸಿಗಾಕತ್ತಾವ್ 80ರಲ್ಲಿ. 10 ಅಂತಂದ್ರೆ ಎಷ್ಟ್ ಆತ್ರಿ, ಇಲ್ಲಿ 20 ಮಾರ್ಕ್ಸ್ ಗಳು ಇಲ್ಲಿ ನಿಮ್ಗೆ ಏನಾಗಕತ್ತಾವ ಅಂತಂದ್ರೆ ಕಡಿಮೆ ಆಗ್ತಾವು. 20 ಮಾರ್ಕ್ಸ್ ಗಳು ಎಲ್ಲಾರ್ದು ಆಲ್ಮೋಸ್ಟ್ ಆಲ್ ಕಡಿಮೆ ಆಗ್ತಾವ್. ಆಮೇಲೆ ಇವು ಒಂಥರದ ಟಫ್ ಲೆವೆಲ್ ಒಳಗನೆ ಇದಾವು. ಶಬ್ದಾವಳಿಗಳು ಆಗಿರ್ಬಹುದು, ಆಮೇಲೆ ಪತ್ರಾಚಾರ ಆಗಿರ್ಬಹುದು. ಇವು ಗೊತ್ತಿತ್ತು ಬಹಳ ಈಸಿ, ಗೊತ್ತಿರ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗಂಗಿಲ್ಲ, ತಪ್ಪ ಆಗ್ಬಿಡ್ತಾವ್. ಇಂಗ್ಲಿಷ್ ದಲ್ಲೂ ಕೂಡ ಸೇಮ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಕರೆಕ್ಟ್ ಆಗಿ ಎಲ್ಲಾ ಕಾನ್ಸೆಪ್ಟ್ ತಿಳ್ಕೊಂಡಿದ್ರ ಅಂತಂದ್ರೆ ಕರೆಕ್ಟ್ ಆಗಿ ಆಗ್ತೈತಿ. ಆಮೇಲೆ ಸಿನಾನಿಮ್ ಆಂಟೋನಿಮ್ ಅಂತೂ ನಿಮ್ಗೆ ಗೊತ್ತಿದ್ರ ಓಕೆ, ಗೊತ್ತಿರ್ಲಿಲ್ಲ ಅಂದ್ರೆ ಹೋಯ್ತಾ ಅಂದಂಗದ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಜಿ ಕೆ ದಲ್ಲಿ ನೋಡೋದಾದ್ರೆ, ನಿಮಗೆ ಈಗಾಗಲೇ ಬಹಳಷ್ಟು ಸಲ ನಾನು ಜಿ ಕೆ ದಲ್ಲಿ ನೀವು ಸ್ಟಾಟಿಕ್ ಜಿ ಕೆ ಮಾಡ್ರಿ ಅಂತೇಳಿ ನೀವೇನ್ ಮಾಡಂಗಿಲ್ಲ. ಸೊ ಸ್ಟಾಟಿಕ್ ಜಿ ಕೆ ದಿಂದ 5ರಿಂದ 6 ಕ್ವಶನ್ಸ್ ಗಳು ಬರತಾವು. ಇದರಲ್ಲಿ ಕ್ರೀಡೆ, ಪುಸ್ತಕಗಳು, ನೃತ್ಯ, ಯೋಜನೆಗಳ ಬಗ್ಗೆ ಕೇಳಕತ್ತಾರ. ಎಕನಾಮಿದಲ್ಲಿ 3 ಕ್ವಶನ್ಸ್ ಗಳು ಬರಾಕತ್ತಾವ. ಪಂಚವಾರ್ಷಿಕ ಯೋಜನೆ ಆಗಿರ್ಬಹುದು, ಜನಗಣತಿ 2011 ಫೇವ್ರೇಟ್ ಟಾಪಿಕ್ ಐತಿ. ಇದ್ರ ಬಗ್ಗೆ ಪೂರ್ತಿ ಡಿಟೇಲ್ ಆಗಿ ಓದ್ಕೊಡ್ರಿ. ಬ್ಯಾಂಕಿಂಗ್ ಬಗ್ಗೆನೂ ಕೂಡ ಕೇಳಕತ್ತಾರ. ಹಿಸ್ಟ್ರಿದೊಳಗೆ 2ರಿಂದ 3 ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗಾಕತ್ತಾವ. ಪ್ರಾಚೀನ ಇತಿಹಾಸ, ಆಮೇಲೆ ಯಾವುದು ಮಧ್ಯಕಾಲದ ಇತಿಹಾಸ. ಜಿಯೋಗ್ರಾಫಿದಲ್ಲಿ 3 ಕ್ವಶನ್ಸ್ ಗಳು, ಕೃಷಿಗೆ ಸಂಬಂಧಿಸಿದ್ದಾಗಿರ್ಬಹುದು, ವಾಯುಮಂಡಲಕ್ಕೆ ಸಂಬಂಧ ಇರುವಂತಹ ಕ್ವಶನ್ಸ್ ಗಳು. ಪೊಲಿಟಿದಿಂದ 1ರಿಂದ 2 ಕ್ವಶನ್ಸ್ ಗಳು ಬರತಾವು. ಆಕ್ಟ್ ಗಳನ್ನ ಕೇಳಾಕತ್ತಾರು, ಕಾಯ್ದೆಗಳನ್ನ ಕೇಳಾಕತ್ತಾರು. ಅದ್ರ ಜೊತೆಗೆ ಹಣಕಾಸು ಆಯೋಗದ ಬಗ್ಗೆ ಈಗ ಒಂದನೇ ದಿವಸ ಇವತ್ತೇನ್ ಎಕ್ಸಾಮ್ ಆಗೈತಿ ಅದ್ರೊಳಗೆ ಇರುವಂತದ್ದು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇಂದ ಬರಾಕತೈತಿ. ಒಂದ್ ಶಿಫ್ಟ್ ಒಳಗ್ 1 ಬಂದೈತಿ, ಒಂದ್ ಶಿಫ್ಟ್ ಒಳಗ್ ಬಂದಿಲ್ಲ, ಇನ್ನೊಂದ್ ಶಿಫ್ಟ್ ಒಳಗ್ 1 ಬಂದೈತಿ. ಈ ರೀತಿ ಬರತೈತಿ. ಕರೆಂಟ್ ಅಫೇರ್ಸ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇದ್ರೊಳಗೂ ಕೂಡ ಹುದ್ದೆಗಳ ಬಗ್ಗೆ ಕೇಳಾಕತ್ತಾರ, ನೇಮಕಾತಿಗಳ ಬಗ್ಗೆ ಕೇಳಾಕತ್ತಾರ. ಅಂದ್ರೆ ಈ ಹುದ್ದೆದೊಳಗೆ ಯಾರಿದಾರು ಅಂತ ಕೇಳ್ತಾರ. ಹಣಕಾಸಿನ ಮಂತ್ರಿ ಯಾರು, ಇವ್ರು ಯಾರು, ಓಕೆ, ಸೆಕ್ರೆಟರಿ ಯಾರು, ಇದು ಅಂತ ಕೇಳಾಕತ್ತಾರ ಈ ರೀತಿ. ಆಮೇಲೆ ಸೈನ್ಸ್ ದೊಳಗ 2 ಕ್ವಶನ್ಸ್ ಗಳು ಕೇಳಾಕತ್ತಾರು. ಇದು ಕೂಡ ಯಾವ್ದು ಬಾಟನಿದಿಂದ ಬಹಳಷ್ಟು ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗಾಕತ್ತಾವ. ಬಾಟನಿ, ಆಮೇಲೆ ದೈನಂದಿನ ಜೀವನಕ್ಕೆ ಸಂಬಂಧ ಇರುವಂತಹ ಕ್ವಶನ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗತ್ತಾವ. ಸೈನ್ಸ್ ಈಸಿ ಇದೆ. ಆಮೇಲೆ ಉಳಿದಿರುವಂತದ್ದು
ಈ ಒಂದು ಎಲ್ಲಾ ಟಾಪಿಕ್ಸ್ ಗಳನ್ನ ಏನ್ ಮಾಡ್ಬೇಕು ಹೇಳ್ರಿ ನೀವು ನೋಡ್ಕೊಂಡು ಹೋಗ್ಬೇಕಾಗ್ತತಿ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ಈಗ ನಿಮಗ ಒಂದು ಏನು ಅಂತಂದ್ರೆ ಕಟ್ ಆಫ್ ಏನ್ ಆಗ್ಬಹುದು ಸರ್ ಅಂತೇಳಿ ನಿಮ್ಮಲ್ಲಿ ಇರ್ತೈತಿ, ಹೌದಾ? ಕಟ್ ಆಫ್, ಹೌದಾ? ಇಷ್ಟು ಎಲ್ಲಾ ಟಫ್ ಬರಾಕತೈತಿ. ಮೇಲ್ ಕಟ್ ಆಫ್ ಏನ್ ಆಗ್ಬಹುದು, ಆಮೇಲೆ ಫಿಮೇಲ್ ಕಟ್ ಆಫ್ ಏನ್ ಆಗ್ಬಹುದು ಅಂತೇಳಿ. ಓಕೆ, ಈಗಾಗಲೇ ನಾನು 2025 ಕಟ್ ಆಫ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ನಿ. ಯಾವ್ಯಾವ್ದು ಫಿಸಿಕಲ್ ಮಾಡಿದ್ನಿ, ಮೆಡಿಕಲ್ ಕೂಡ ಮಾಡಿದ್ದೆ, ಬಟ್ ಎರಡೂ ಕೂಡ ಅಕ್ಯುರೇಟ್ 99% ಇದ್ದು. ಬಟ್ ಫೈನಲ್ ದಲ್ಲಿ ಏನೋ ಆಯ್ತು, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಅಷ್ಟಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳ ಮನ್ಸಿಗೂ ಕೂಡ ನೋವು ಆಯ್ತು. ಬಟ್ ಏನೋ ನಾನು ಒಂದು ಅಂದಾಜ್ ಹಚ್ಚಿದ್ದೆ, ಬಟ್ ನಿಮ್ಮ ಮನಸ್ಸುಗಳನ್ನ ನೋಸೋದಕ್ಕಲ್ಲ, ಹೌದಾ? ಏನೋ ಒಂದು ಅಂದಾಜವನ್ನ ಹಿಡ್ಕೊಂಡಿದ್ವಿ ನಾವು, ಕೆಲವೊಂದಿಷ್ಟು ಅನಲೈಸಿಸ್ ಗಳನ್ನ ಮಾಡಿ. ಬಟ್ ಇಲ್ಲಿ ಏನ್ ಆಗ್ತೈತಿ ಅಂತಂದ್ರೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಬಹಳಷ್ಟು ಜನ ನಮ್ಗೆ ಸಪೋರ್ಟ್ ಮಾಡಂಗಿಲ್ಲ, ನಮ್ ಕರ್ನಾಟಕದವರು, ಹೌದಾ? ವಿದ್ಯಾರ್ಥಿಗಳು ನಾವ್ ಹೇಳುವಂತ ಗೂಗಲ್ ಫಾರ್ಮ್ ತುಂಬ್ರಿ ಅಂತಂದ್ರೆ ಬಹಳಷ್ಟು ಜನ ತುಂಬಂಗಿಲ್ಲ. ಸಾವಿರಾರು ಗಂಟ್ಲೆ ಹುಡುಗರು ಇರ್ತಾರ, ಬಟ್ ಅದ್ರೊಳಗ 500, 1000, 2000 ಜನ ಅಷ್ಟ ಗೂಗಲ್ ಫಾರ್ಮ್ ತುಂಬ್ತೇರಿ. ಅಷ್ಟ್ರೊಳಗನೆ ನಾನು ಏನ್ ಮಾಡಿದ್ದೆ ಅಂತಂದ್ರೆ ಡಾಟಾ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ನಾನು ಕಟ್ ಆಫ್ ಅನ್ನ ಮಾಡಿದ್ದೆ. ಬಟ್ ಈ ಸಲನು ಕೂಡ ಮಾಡ್ತೇನಿ. ಯಾವುದು ಫಿಸಿಕಲ್ ಕಟ್ ಆಫ್ ಏನ್ ಆಗ್ಬಹುದು, ಮೆಡಿಕಲ್ ಕಟ್ ಆಫ್ ಏನ್ ಆಗ್ಬಹುದು, ಫೈನಲ್ ಕಟ್ ಆಫ್ ಏನ್ ಆಗ್ಬಹುದು ಅಂತೇಳಿ. ಸೊ ನಮ್ ಕೆಲಸಾನ ಇದೆ ಹೇಳೋದು ವಿದ್ಯಾರ್ಥಿಗಳಿಗೆ. ಕೆಲವೊಬ್ಬರಿಗೆ ನೋವು ಆಗ್ತೈತಿ, ಕೆಲವೊಬ್ಬರಿಗೆ ಖುಷಿ ಆಗ್ತೈತಿ, ಏನು ಮಾಡಕ್ ಆಗಂಗಿಲ್ಲ. ಈ ಎರಡು ಕಬ್ಬಿ ಖುಷಿ ಕಬ್ಬಿ ಗಮ್ ನಮ್ ಜೀವನದೊಳಗೆ ಇದ್ದೇ ಇರೋದು. ಸೊ ಹಾಗಾಗಿ ಕಟ್ ಆಫ್ ಬಗ್ಗೆ ಈಗ ನಾನು ಏನು ಹೇಳಕ್ ಆಗಂಗಿಲ್ಲ. ಬಟ್ ಕಟ್ ಆಫ್ ಒಂದ್ ಮಾತಿಲ್ಲಿ ಏನ್ ಹೇಳ್ತೇನೆ ಅಂತಂದ್ರ, ಹೋದ ವರ್ಷಕ್ಕಿಂತ ಈ ವರ್ಷ ಏನಾಗ್ತೈತಿ ಅಂತಂದ್ರ ಕಟ್ ಆಫ್ ಕಡಿಮೆ ಆಗ್ತೈತಿ. ಇದು ಅಂತೂ ಕಟ್ಟಿಟ್ಟ ಬುತ್ತಿ. ಹೋದ ವರ್ಷಕ್ಕಿಂತ ಈ ವರ್ಷ ಕಟ್ ಆಫ್ ಏನಾಗ್ತೈತಿ, ಕಡಿಮೆ ಗ್ಯಾರಂಟಿ ಆಗ್ತೈತಿ. ಅದರ ಸಲುವಾಗಿ ನೀವು ನಿಮ್ಮ ಏನು ಎಕ್ಸಾಮ್ ಇದೆ ಸರಿಯಾಗಿ ಮಾಡಿ ಬರ್ರಿ. ಈಗ ಏನ್ ಟಾಪಿಕ್ಸ್ ಗಳನ್ನ ಹೇಳಿನಿ ಆ ಎಲ್ಲಾ ಟಾಪಿಕ್ಸ್ ಗಳನ್ನ ಒಳ್ಳೆ ರೀತಿಯಿಂದ ನೋಡ್ಕೊಳ್ರಿ, ಓದ್ಕೊಳ್ರಿ. ಎಕ್ಸಾಮ್ಗೆ ಒಳ್ಳೆ ರೀತಿಯಿಂದ ರಿವಿಷನ್ ಮಾಡ್ಕೊಂಡು ಏನ್ ಮಾಡ್ರಿ ಹೋಗ್ರಿ, ಹೆದರಾಕ್ ಹೋಗ್ಬೇಡ್ರಿ. 80ಕ್ಕೆ 80 ಕ್ವಶನ್ಸ್ ಗಳನ್ನ ಹಾಕಿ ಬರ್ರಿ. ಯಾಕಂತಂದ್ರ ನೆಗೆಟಿವ್ ಕಡಿಮೆ ಇರೋದರಿಂದ ನಿಮ್ಮ ಸ್ಕೋರ್ ಆಟೋಮೆಟಿಕ್ ಒಂದ್ ಸ್ವಲ್ಪ ಹೆಚ್ಚಾಗೆ ಆಗ್ತೈತಿ. ಎಲ್ಲಕ್ಕೆಲ್ಲಾನು ಏನ್ ಮಾಡ್ರಿ, ಅಟೆಂಡ್ ಮಾಡಿ ಬರ್ರಿ. ಸೊ ಇದಿಷ್ಟು ಮಾಹಿತಿ ಯಾವ ರೀತಿ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಗಳು ಎಷ್ಟೆಷ್ಟು ಬರಾಕತ್ತಾವು ಅಂತ ಹೇಳಿದೆ. ಆಮೇಲೆ ಕಟ್ ಆಫ್ ಬಗ್ಗೆ ಇನ್ನ ಮುಂದೆ ಹೇಳ್ತೇನೆ, ಎಲ್ಲಾ ಎಕ್ಸಾಮ್ ಅದು ಮುಗಿಲಿಕ್ಕೆ ಆನ್ಸರ್ಸ್ ಬರ್ಲಿ ಅವಾಗ ಹೇಳ್ತೇನೆ. ಆಮೇಲೆ ಮತ್ತೇನು ಅಂತಂದ್ರ ಕಟ್ ಆಫ್ ಕಡಿಮೆನ ಆಗ್ತತಿ ಈ ಸಲ, ಹೋದ್ ಸಲಕ್ಕಿಂತನೂ ವೇಕೆನ್ಸಿ ಕಡಿಮೆ ಇದ್ರು ಕೂಡ ಕಡಿಮೆ ಆಗ್ತತಿ. ಈಗ ಬಹಳ ಜನ ಶಾನ್ಯ ಪಂಡಿತರು ಕಮೆಂಟ್ ಮಾಡ್ತಾರ, ಸರ್ ಹೋದ್ ಸಲಕ್ಕಿಂತ ಈ ಸಲ ಏನೈತಿ ವೇಕೆನ್ಸಿ ಕಡಿಮೆ ಇದಾವ ಸರ್, ಹಂಗಂಗ್ ಹೇಳ್ತಾರ ನೀವ, ಹೋದ್ ಸಲಕ್ಕಿಂತ ಈ ಸಲ ಹೆಚ್ಚು ನಿಲ್ತೈತಿ ಅಂತ ಹೇಳ್ತಾರೆ. ಹೆಚ್ಚು ನಿಂತ್ರು ನೀ ಹೆಚ್ಚು ತಿಳ್ಕೊ, ನೀ ಅದಕ್ಕಿಂತ ಹೆಚ್ಚು ಮಾಡು, ನಾ ಎಷ್ಟು ಹೇಳ್ತೇನೆ ಅದಕ್ಕಿಂತ 10 ಮಾರ್ಕ್ಸ್ ಹೆಚ್ಚು ಮಾಡಿ ನೀನಕು ಮಾಡ್ಕೊ ನೀನು ಎಕ್ಸಾಮ್ ದಲ್ಲಿ, ಹೌದಾ? ಸೊ ಬೇರೆ ಅವರಿಗೆ ಕೆಲವೊಬ್ಬರಿಗೆ ಮಾಹಿತಿ ಇರಂಗಿಲ್ಲ, ಅಂತ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಅಪ್ರೋಚ್ ಅನ್ನ ಕೊಡ್ತಿರ್ತೇವಿ. ಕೆಲವೊಬ್ರು ಕಿಡಿಗೇಡಿಗಳು ಬಂದು ತಮ್ಮ ಕಾಲನ್ನ ಸೇರ್ಸಾಕ್ ಪ್ರಯತ್ನ ಮಾಡ್ತೇವೆ. ಓಕೆ, ಸೊ ಇರ್ಲಿ. ಆದಷ್ಟು ಏನ್ ಮಾಡ್ರಿ, ಎಲ್ಲಾ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡ್ರಿ, ರಿವಿಷನ್ ಮಾಡ್ಕೊಡ್ರಿ, ಒಳ್ಳೆ ರೀತಿಯಿಂದ ಎಕ್ಸಾಮ್ ಅನ್ನ ಕೊಡ್ರಿ. ಆಮೇಲೆ ಅನಲೈಸಿಸ್ ಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ನಿಮ್ಗೆ ಸಿಗ್ತಾ ಇರ್ತೈತಿ. ಯಾವ ರೀತಿ ಕ್ವಶನ್ಸ್ ಬರತ್ತಾವು ಪ್ರತಿಯೊಂದು ಶಿಫ್ಟ್ ಕೊಡ್ತೇವಿ. ಸೊ ಅದ್ರ ಸಲುವಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಯಾಕೆ ಸಬ್ಸ್ಕ್ರೈಬ್ ಮಾಡಂತೇವಿ ಅಂತಂದ್ರೆ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಅಷ್ಟ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೇನ 1 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕೊಡಂಗಿಲ್ಲ, ಯಾರು ಯಾವೇನ್ ರೊಕ್ಕನು ಬರಂಗಿಲ್ಲ. ಸೊ ಏನೋ ನಮ್ದು ಜಾಬ್ ಇದೆ, ಅದ್ರೊಳಗೆ ನಂದು ನಡಿತೈತಿ. ಇದೇನೋ ನಮ್ದು ಹಾಬಿ, ನಮ್ಮ ವಿದ್ಯಾರ್ಥಿಗಳಿಗೆ ಏನೋ ಒಂದು ಮಾಹಿತಿಯನ್ನ ಮುಟ್ಟಿಸ್ಬೇಕಂತ ಹೇಳಿ ನಾನು ಈ ವಿಡಿಯೋಸ್ ಗಳನ್ನ ಇಷ್ಟು ಕಷ್ಟಪಟ್ಟು ಮಾಡ್ತೀನಿ. ಎಲ್ಲಾ ಕೆಲಸ ಬಿಟ್ಟುನು ಕೂಡ ನಿಮಗೋಸ್ಕರ ಮಾಡ್ತಿರ್ತೇನೆ. ಸೊ ಸಪೋರ್ಟ್ ಮಾಡ್ರಿ. ಆಮೇಲೆ ಹೇಳಿದ ತಕ್ಷಣ ಏನ್ ಹೇಳ್ತೀವಿ ಅದನ್ನಷ್ಟು ನೀವು ಮಾಡಿರ ಅಂತಂದ್ರ ಸಾಕು ನಮಗ. ಆಮೇಲೆ ಆದಷ್ಟು ಎಲ್ಲರಿಗೂ ಏನ್ ಮಾಡ್ರಿ, ವಿಡಿಯೋವನ್ನ ಶೇರ್ ಮಾಡ್ರಿ, ಎಲ್ಲರಿಗೂ ಕೂಡ ಮುಟ್ಲಿ ಮಾಹಿತಿ. ಓಕೆನಾ? ಮತ್ತೆ ಒಂದು ಹೊಸದಾಗಿರುವಂತ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು. ಜೈ ಹಿಂದ್.